ಜೋಯಿಡಾ 21 ಜೋಯಿಡಾ ತಾಲೂಕು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಮಾ ಖರ್ಚು ಲೆಕ್ಕಪತ್ರವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜೋಯಿಡಾ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಘೋಷಿಸಲಾಯಿತು. ಲೆಕ್ಕಪತ್ರ ವಿವರವನ್ನು ಸಭೆಗೆ ಮಂಡಿಸಿದ ಕಾರ್ಯದರ್ಶಿ ಭಾಸ್ಕರ್ ಗಾಂವಕರ ನಂದಿಗದ್ದೆಯಲ್ಲಿ ಕಳೆದ 4 ಮಾರ್ಚ್ 2025ರಂದು ನಡೆದ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಭಿಮಾನಿಗಳಿಂದ ಹಾಗೂ ದಾನಿಗಳಿಂದ ಕ್ರೋಢೀಕರಣಗೊಂಡ ಒಟ್ಟು ಮೊತ್ತರು 3,56,242 ಆದರೆ ಸಮ್ಮೇಳನ ಸಂಘಟನೆಗೆ ಖರ್ಚಾಗಿರುವ ಒಟ್ಟು ಮೊತ್ತರು 3,84,671 ಆಗಿದೆ. ಹೆಚ್ಚುವರಿಯಾಗಿ ರು. 30,983 ಖರ್ಚು ತಗುಲಿದ್ದಾಗಿ ತಿಳಿಸಿದ್ರು. ಒಟ್ಟಾರೆ ಖರ್ಚಿನಲ್ಲಿ ಸುಮಾರು 1,10,000 ಕೊರತೆಯನ್ನು ಮುಂದಾಳತ್ವ ವಹಿಸಿದ್ದ ಅರುಣ್ ದೇಸಾಯಿ ವಹಿಸಿದ್ದು, ಅವರ ಈ ನೆರವಿಗೆ ಕಸಾಪ ಜೋಯಿಡಾ ಘಟನಾ ಕೃತಜ್ಞತೆ ಸಲ್ಲಿಸಿದ್ದಾಗಿ ತಿಳಿಸಿದರು. ಖರ್ಚು ವೆಚ್ಚ ವಿವರವನ್ನು ಓದಿ ಹೇಳಿದರು. ನಂದಿಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣ್ ದೇಸಾಯಿ ಮಾತನಾಡಿ, ನಂದಿಗದ್ದೆಯಲ್ಲಿ ಸಮ್ಮೇಳನ ಅಭೂತಪೂರ್ವ ಯಶಸ್ಸು ಕಾಣುವ ಮೂಲಕ ಜಿಲ್ಲೆಯಾದ್ಯಂತ ಪ್ರಶಂಸೆಗೆ ಕಾರಣವಾಗಿದೆ. ಈ ಯಶಸ್ಸಿನ ಕೀರ್ತಿಯನ್ನು ಸಂಪೂರ್ಣ ಮತ್ತು ನಂದಿಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಮತ್ತು ಸಹೃದಯಗಳಿಗೆ ಅರ್ಪಿಸುವುದಾಗಿ ಹೇಳಿದರು. ಅಲ್ಲದೆ ಈ ಸಮ್ಮೇಳನ ವೆಚ್ಚದಲ್ಲಿ ಕೊರತೆ ಬಿದ್ದಿರುವ ಅನುದಾನ ರೂಪಾಯಿ 1,10,000ವನ್ನು ಕಸಾಪ ಜೋಯಿಡಾ ಅಥವಾ ಇನ್ನಾವುದೇ ಸಾಹಿತ್ಯ ಭಕ್ತರು ಒದಗಿಸುವುದಲ್ಲಿ ಮುಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ಆ ಸಂಪೂರ್ಣ ಮೊತ್ತವನ್ನು ದೇಣಿಗೆ ರೂಪದಲ್ಲಿ ನೀಡುವುದಾಗಿ ಹೇಳಿದರು. ನಿಕಟಪೂರ್ವ ಕಸಾಪ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ, ಸಮ್ಮೇಳನ ಆರಂಭದಲ್ಲಿ ಅನೇಕರು ಸಂಘಟನೆಗೆ ಅಡ್ಡಗಾಲು ಹಾಕಿದ್ದಾಗಿಯೂ ಕೂಡ ಕಸಾಪ ಜೋಯಿಡಾ ಮತ್ತು ಸ್ಥಳೀಯ ಸಂಘಟನೆಯವರು ಎದೆಗುಂದದೆ 4ನೇ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ಕನ್ನಡ ಆಸಕ್ತರನ್ನು ಅಭಿನಂದಿಸಿದ್ದಾಗಿ ಹೇಳಿದರು. ಕಸಾಪ ಅಧ್ಯಕ್ಷ ಪಾಂಡುರಂಗ ಪಟಗಾರ ಮಾತನಾಡಿ, ಸಮ್ಮೇಳನ ನಡೆಸಲು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಕಷ್ಟ ಸಾಧ್ಯವಾಗಿರು ನಮ್ಮ ತಾಲೂಕಿನಲ್ಲಿ 4ನೇ ಸಮ್ಮೇಳನ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಆರ್ಥಿಕ ಸಂಪನ್ಮೂಲ ಜೊತೆ ಸಂಘಟನೆಯಲ್ಲಿ ಅವಿರತ ಪ್ರಯತ್ನಿಸಿ ಅಭೂತಪೂರ್ವ ಯಶಸ್ವಿಗೆ ಕಾರಣರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರುಣ್ ದೇಸಾಯಿ ಯುವಕರಿಗೆ ಕಸಾಪ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ ಸಾಹಿತಿ ಕವಯಿತ್ರಿಯಾಗಿರುವ ಶ್ರೀಮತಿ ಸುಕನ್ಯಾ ದೇಸಾಯಿ ಅವರಿಗೂ ಯಶಸ್ಸಿಗೆ ಸಹಕಾರ ನೀಡಿದ ಮಾನ್ಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೂ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿ.ಎನ್. ವಾಸರೆಯವರಿಗೂ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳಿಗೂ ತಾಲೂಕು ದಂಡಾಧಿಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿಯೂ ಹಾಗೂ ತಾಲೂಕಿನ ಎಲ್ಲ ಇಲಾಖೆಗಳು ಸಂಘ ಸಂಸ್ಥೆಗಳು ನಂದಿಗದ್ದೆ ಪಂಚಾಯಿತಿ ವ್ಯಾಪ್ತಿಯ ಸಮಸ್ತ ನಾಗರಿಕರಿಗೆ ಮಾಧ್ಯಮ ಮಿತ್ರರ ಸಹಕಾರವನ್ನು ನೆನೆದು ಅಭಿನಂದಿಸಿದರು. ಸಮ್ಮೇಳನ ಯಶಸ್ಸಿಗೆ ಸಹಕರಿಸಿದ ತಾಲೂಕು ಕನ್ನಡ ಅಭಿಮಾನಿ ಬಂಧುಗಳಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಸಾಪ ಹಾಗೂ ತಾಲೂಕು ಆಡಳಿತದ ಪರವಾಗಿ ಸಮ್ಮೇಳನದ ಯಶಸ್ವಿ ನೇತೃತ್ವ ವಹಿಸಿದ್ದ ಅರುಣ್ ದೇಸಾಯಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ವತಿಯಿಂದ ಈ ಸಂದರ್ಭದಲ್ಲಿ ಪ್ರಮುಖರಾದ ತಾಲೂಕು ಪಂಚಾಯಿತಿ ಆಡಳಿತ ಪರವಾಗಿ ಅಧಿಕಾರಿ ನಜೀರಾ ಅಕ್ಕಿ ಗಂಗೋಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರವೀಣ್ ದೇಸಾಯಿ, ಕಾರ್ಯದರ್ಶಿ ಪ್ರೇಮಾನಂದ್ ವೇಳಿಪ, ಸದಾನಂದ ಉಪಾಧ್ಯಾಯ, ಸುಭಾಷ್ ವೇಳಿಪ, ದೇವಿದಾಸ ದೇಸಾಯಿ, ಸುರೇಶ್ ವೇಳಿಪ, ಮಹಮ್ಮದ್ ಆಲಿ ಚಪ್ಪರಬಂದ ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು, ಕನ್ನಡ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ವರದಿ ಹರೀಶ್ ಮಧುರೆಡ್ಡಿ, ಜೋಯಿಡಾ.